ನಮಸ್ಕಾರ ಆತ್ಮೀಯ ಅಡಿಕೆ ಬೆಳೆಗಾರರೇ. ಈ ದಿನ ನಾವು ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕು ಮತ್ತು ಚಿತ್ರದುರ್ಗ ಕಸಬಾ ಹೋಬಳಿಯ ಸೊಂಡೇಕೋಳ ಅಂತಕ್ಕಂಥ ಗ್ರಾಮದಲ್ಲಿ ನಾವಿದ್ದೀವಿ. ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಅಡಿಕೆಯನ್ನು ಬೆಳೀತಕ್ಕಂಥದ್ದು ನಾವು ಈಗಾಗಲೇ ಸಾಕಷ್ಟು ಗಮನಿಸಿದ್ದೀವಿ. ಅಡಿಕೆ ಬೆಳೆ ಪುರಾತನ ಕಾಲದಿಂದ ಈ ಒಂದು ಭಾಗದಲ್ಲಿ ಒಂದು ಮುಖ್ಯ ಬೆಳೆಯಾಗಿ ಬರ್ತಾ ಇದೆ. ಅದರಲ್ಲಿಯೂ ಮುಖ್ಯವಾಗಿ ಸೊಂಡೇಕೋಳ ಗ್ರಾಮದಲ್ಲಿ ನಮ್ಮ ಪ್ರಗತಿಪರ ರೈತರಾಗಿರ್ತಕ್ಕಂಥ ವೀರೇಶ್ ಅವರ ಜಮೀನಿನಲ್ಲಿ ನಾವು ಇವತ್ತಿದ್ದೀವಿ. ಕಳೆದ ಕಳೆದ 2-3 ದಶಕಗಳಿಂದ ಅವರು ಅಡಿಕೆ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಈ ವರ್ಷ ಅವರು ಅಡಿಕೆ ಬೇಸಾಯವನ್ನು ರೋಹಿಣಿ ಸಂಸ್ಥೆಯ ಒಂದು ಸಹಾಯದಿಂದ ಮಾರ್ಗದರ್ಶನದಿಂದ ಈ ವರ್ಷ ಒಂದು ಅಡಿಕೆ ಬೇಸಾಯವನ್ನು ಮಾಡಿದ್ದಾರೆ. ಅವರು ಯಾವ ರೀತಿ ಅಡಿಕೆ ಬೇಸಾಯವನ್ನು ಮಾಡಿದ್ದಾರೆ ಅಂಥೇಳಿ ಅವರಿಂದನೇ ಸವಿಸ್ತಾರವಾಗಿ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮಸ್ಕಾರ ವೀರೇಶ್ ಅವರ. ನಮಸ್ಕಾರ. ನಮ್ಮ ಅಡಿಕೆ ಬೆಳೆಗಾರರಿಗೆ ತಮ್ಮ ಪರಿಚಯ ಮಾಡಿಸ್ಕೊಡ್ಬೇಕು. ನನ್ನ ಹೆಸರು ವೀರೇಶ್. ನಮ್ದು ಸೊಂಡೇಕೊಳ, ಚಿತ್ರದುರ್ಗ ಕಸಬಾ. ಓಕೆ. ನಂದು ಮೊಬೈಲ್ ನಂಬರು 9535112615. ಓಕೆ. ವೀರೇಶ್ ಅವರೇ, ತಾವು ಎಷ್ಟು ವರ್ಷದಿಂದ ಅಡಿಕೆ ಬೇಸಾಯ ಮಾಡ್ತಾ ಇದ್ದೀರಿ? ಈಗ 20 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 20 ವರ್ಷದಿಂದ ಅಡಿಕೆ ಬೇಸಾಯ ಮಾಡ್ತಾ ಇದ್ರಿ. 20 ವರ್ಷದಿಂದ ತಾವು ಅಡಿಕೆ ಬೇಸಾಯ ಮಾಡ್ತಾ ಇದೀರಿ ಅಂತಂದ್ರ ಮೊದಲು ಗೊಬ್ಬರಗಳನ್ನ ಅಡಿಕೆಗೆ ಬಳಕೆ ಮಾಡ್ತಾ ಇದ್ರೆ ಅಥವಾ ಈ ವರ್ಷದಿಂದ ಅಡಿಕೆಗೆ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದ್ರಿ? ಇಲ್ಲ, ಮೊದ್ಲಿಂದಾನು ಗೊಬ್ಬರ ಹಾಕ್ತಾ ಇದೀವಿ ಸರ್. ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ವಿ ಮುಂಚೆ ಎಲ್ಲ. ಓಕೆ. ಆ ಕೊಟ್ಟಿಗೆ ಗೊಬ್ಬರ ಮೊದ್ಲಿಂದಾನು ದನಗಳಿದ್ದು ಎಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ವಿ. ಕೊಂಡ್ಕೊಂಬಂದು ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಇಂಥವು ಹಾಕ್ತಿದ್ವಿ. ಹಿಂದಿನ ವರ್ಷದಿಂದ ಬಂದು ಶಾರ್ಕ್ ನಮ್ಗೆ ಹೇಳಿದ್ರು ಗೊಬ್ಬರ ಹಾಕೋದ್ ಅದನ್ನ ನಿಲ್ಸಿ ನಾವು ಉಪಯೋಗಿಸ್ರಿ, ನಮ್ದೊಂದ್ಸರಿ ಟೆಸ್ಟ್ ಮಾಡ್ರಿ ಹಂಗೆ ಅಂತಂದ್ರು. ಈ ಸರಿ ನಾವು ಪ್ರತಿ ವರ್ಷ ಗೊಬ್ಬರ ಹಾಕೋದ್ಕಿನ್ನ ಚೆನ್ನಾಗಿ ಇಳುವರಿ ಬಂದಿದೆ. ತಾವು ಮೊದಲ ಗೊಬ್ಬರ ಸಾವಯವ ಗೊಬ್ಬರ ಯೂಸ್ ಮಾಡ್ತಿದ್ದೆ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರಿ. ಅವಾಗ ಪ್ರತಿ ಗಿಡಕ್ಕೆ ಎಷ್ಟು ಕೊಟ್ಟಿಗೆ ಗೊಬ್ಬರ ಉಪಯೋಗ ಮಾಡ್ತಾ ಇದ್ರಿ ಮತ್ತ ಎಷ್ಟು ಸಾರಿ ವರ್ಷದಲ್ಲಿ ತಾವು ಕೊಟ್ಟಿಗೆ ಗೊಬ್ಬರವನ್ನ ಉಪಯೋಗ ಮಾಡ್ತಿದ್ರಿ? ವರ್ಷದಲ್ಲಿ 2 ಸರಿ ಮಾಡ್ತಿದ್ವಿ ಸರ್. ಒಂದ್ಸರಿ ಡಿಸೆಂಬರ್ ತಿಂಗಳಿಗೆ 12ರಿಂದ 13 ಕೆಜಿ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ವಿ. ಆಮೇಲಿದ್ದ ಗೌರ್ಮೆಂಟ್ 13 ಕೆಜಿ ಪ್ರತಿ ಗಿಡಕ್ಕೆ. ಓಕೆ. ಆಮೇಲೆ ಈಗ ಮಳೆಗಾಲದಾಗೆ ಗೌರ್ಮೆಂಟ್ ಗೊಬ್ಬರ ಹಾಕ್ತಿದ್ವಿ. ಒಂದೊಂದು ಗಿಡಕ್ಕೆ 3/4 ಕೆಜಿ 800 ಗ್ರಾಮು ಲಂಸಮ್ ಹಾಕ್ತಿದ್ವಿ. ಅವಾಗ ನಿಮ್ಗೆ ಯಾರಾದ್ರೂ ಕಂಪನಿಯವ್ರ ಮಾರ್ಗದರ್ಶನ ನೀಡ್ತಾ ಇದ್ರು ಅಥವಾ ನಿಮ್ಮ ವೈಯಕ್ತಿಕವಾಗಿ ನೀವು ಗೊಬ್ಬರ ಹಾಕ್ತಾ ಇದ್ರಿ? ಕಂಪ್ನಿಯವ್ರು ಅವರು ಇವರು ಬಂದು ಹೇಳಾರ ಸರ್. ಆದ್ರೂ ನಾವು ತಲೆ ಕೆಡಿಸ್ಕೊಂತಿದ್ದಿಲ್ಲ, ಸುಮ್ಮನೆ ನಾವು ಹಂಗೆ ಮಾಡ್ತಿದ್ವಿ. ನಮಗಿನ್ನ 1 ವರ್ಷ ಮುಂಚೆ ನಾವು ಅನಡಿ ಗೊಬ್ಬರ ಹಾಕಿದ್ರು ನಮ್ದು ಇಳುವರಿ ಬರ್ತಿದ್ದಿಲ್ಲ. ನಿಮ್ ಕಂಪ್ನಿದ್ನೇ ಇಲ್ಲಿ ಕುಮಾರ್, ರಮೇಶ್ ಅಂತಂದು ಒಂದಿಬ್ರು ಉಪಯೋಗಿಸಿದ್ರು ನಮಗಿನ್ನ 2 ವರ್ಷ ಮುಂಚೆ. ಅಂದ್ರೆ ಕುಮಾರು ಮತ್ತು ರಮೇಶ್ ಅವರು ರೈತರು, ಅಡಿಕೆ ಬೆಳೆಗಾರರು. ಅವ್ರವು ಇಳುವರಿ ಚೆನ್ನಾಗ್ ಬರೋದು. ಅದಕ್ಕೆ ಅದನ್ನ ನೋಡ್ಬಿಟ್ಟು ನಾವು ಯಾಕೆ ಈ ಸರಿ ಮಾಡಬಾರ್ದು ಅಂತಂದು ಟ್ರೈ ಮಾಡಿದ್ವಿ. ಟ್ರೈ ಮಾಡಿದ ಕೂಡಲೇ ನಿಮಗೆ ಯಾರು ಪರಿಚಯ ಆದ್ರಿ? ಅದೇ ಬಂದ ಶಾರ್ಕ್ ಸಿಕ್ರ, ಇವ್ರ ಹತ್ರ ಭೇಟಿ ಮಾಡಿ ಇವ್ರು ಬಂದ್ ಕರ್ಕೊಂಬಂದೆ. ಅವ್ರದ್ದು ಮಾಡ್ತಿದ್ರಲ್ಲ, ಇವ್ರನ್ನ ಕರ್ಕೊಂಬಂದ್ ಸರ್ ನಮ್ದು ನೋಡಿ ಟೆಸ್ಟ್ ಮಾಡ್ಬರ್ರಿ ಅಂತಂದ್ವಿ. ಬಂದ್ ನೋಡಿ ಹೇಳಿ ಇಂತಿಂತದ್ ಮಾಡ್ರಿ ಅಂದ್ರು. ಅವ್ರ ಮಾರ್ಗದರ್ಶನ ತಗೊಂಡು ನಾವು ಅದೇ ತರ ಮಾಡ್ಕೊಂಬಂದ್ವಿ. ಯಾವ್ದು ತಪ್ಪಿಸ್ದಂಗೆ. ಒಂದ್ಸರಿ ಅರ್ಧ ಕೆಜಿ ಆ ಕಡೆ ಈ ಕಡೆ ಬುಡಕ್ಕೆ ಹಾಕ್ರಿ ಅಂತಂದು ಹೇಳಿದ್ರು, ಅವರೇ ಕೊಟ್ಟದ್ದು. ಆಮ್ಯಾಗ ಒಂದ್ಸರಿ ಡ್ರೆಂಚಿಂಗ್ ಮಾಡ್ರಿ ಅಂದ್ರು, ಒಂದ್ಸರಿ ಸ್ಪ್ರೇ ಮಾಡ್ಸಿರು, ಮತ್ ಮಳೆಗಾಲದಾಗ ಒಂದ್ಸರಿ ಹಾಕ್ಸಿರು. ಅದು ಆ ಗೊಬ್ಬರಕ್ಕೂ ಈ ಗೊಬ್ಬರಕ್ಕೂ ಟ್ಯಾಲಿ ಮಾಡಿದ್ರೆ ಆ ಗೊಬ್ಬರದಾಗೆ ಹೆಚ್ಚು ಕಮ್ಮಿ ನಮಗೆ 50,000 ರೂಪಾಯಿ ಸೇವ್ ಆದಂಗ ಆಯ್ತು. ಈ ಗುಣಸುತ್ತ ಮಾಡಿಸಿ ಕೂಲರ್ದಾಗ ಗಾಡಿಗೆ ಲೋಡ್ ಮಾಡಿಸಿ ತಂದು ಕೆಡಿವಿ, ಇಲ್ಲಿಂದ ಮತ್ತೆ ಹಾಕ್ಸೋದು ಅದು ಎಲ್ಲ ಖರ್ಚು ಲೆಕ್ಕ ಹಾಕಿದೆ. ಇವ್ರದ್ದು ಬರೇ ಒಂದ್ಸರಿಗೆ 40,000 ರೂಪಾಯಿದಾಗೆ ಮುಗಿದೋಗುತ್ತೆ. ಅಂದ್ರೆ 40,000 ರೂಪಾಯಿ ಎಷ್ಟು? 1 ಎಕರೆಗೆ ಅಥವಾ 2 ಎಕರೆಗೆ? 2 ಎಕರೆಗೆ 40,000 ಖರ್ಚು ಬಂದಿದೆ. ಅವ್ರದ್ದು ಅಂತ ಅದು ಅಂತಂದ್ರೆ ನಾವು ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ಖರ್ಚು ಬರೋದು. 2 ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಈಗ ಇದು ಎಷ್ಟು 40,000 ರೂಪಾಯಿದಾಗೆ ಮುಗಿದೋಗ್ತದೆ. 40,000 ರೂಪಾಯಿದ ಗೊಬ್ಬರ ನೀವು ಒಂದೇ ವರ್ಷಕ್ಕೆ ಹಾಕಿದ್ರೆ ಅಥವಾ 2 ವರ್ಷ ಅಂದ್ರೆ 2 ಸಾರಿ ಹಾಕಿದ್ರಿ? ಒನ್ ಟೈಮ್ 40,000 ಆಯ್ತು ಸರ್. ಇನ್ನೊಂದ್ ಟೈಮ್ 30,000 ಆಯ್ತು. ಡ್ರಿಂಚಿಂಗ್ ಅದು ಎಲ್ಲ ಸೇರಿ ಫಸ್ಟ್ನೇ ಸರಿ 40,000 ಆಯ್ತು, 2ನೇ ಸರಿಗೆ 30,000 ಆಯ್ತು. ಶಾರುಖ್ ಅವ್ರ, ಈಗ ನಮ್ಮ ವೀರೇಶ್ ಅವ್ರಿಗೆ ತಾವು ಮೊದಲನೇ ಗೊಬ್ಬರ ಏನ್ ಕೊಟ್ಟಿದ್ರಿ, ಆ ನಂತರ ಯಾವ ರೀತಿ ಹಾಕ್ಸಿಸಿದ್ರಿ, ಆ ನಂತರ ಡ್ರೆಂಚಿಂಗ್ ಏನ್ ಕೊಟ್ಟಿದ್ರಿ, ನಮ್ಮ ರೈತರಿಗೆ ತಾವು ಸವಿಸ್ತಾರವಾಗಿ ಹೇಳ್ಬೇಕಲ್ಲ. ನಾವು ಮೊದಲನೇ ಸಾರಿ ಸೊಂಡೆಕೊಳದಲ್ಲಿ ವೀರೇಶ್ ಅವ್ರಿಗೆ ಕೊಡುವಾಗ ಮೊದಲು ಪ್ಲಾಟನ್ನು ನೋಡಿಕೊಂಡು ಇವರು ಕೊಟ್ಟಿಗೆ ಗೊಬ್ಬರ ಮತ್ತು ಸಗಣಿ ಗೊಬ್ಬರನ ಕೊಡ್ತಾ ಇದ್ರು ಸರ್. ಅದಕ್ಕೆ ನಾವೇನು ರೆಕಮೆಂಡೇಶನ್ ಮಾಡಿದ್ದು ಅಂತಂದರೆ, ನಮ್ಮದೇ ರೋಹಿಣಿ ಸಂಸ್ಥೆಯ ಏನು ಉತ್ಪನ್ನ ಇದೆಯಲ್ಲ, ಸಾವಯವ ಇಕೋ ಕನೆಕ್ಟ್ ಆಯಿತು, ಬೂಮರ್ ನೆಕ್ಸ್ಟ್ ಆಯಿತು, ಜೊತೆಗೆ ಮೈಕ್ರೋ ಪವರು, ಆಮೇಲೆ ಸಿಲ್ಮ್ಯಾಗು, ಇನ್ನೊಂದು ಮ್ಯಾಗ್ ಪೊಟ್ಯಾಶ್, ಈ 5 ಪ್ರಾಡಕ್ಟ್ನ ನಾವು ಇವ್ರು ರೆಕಮೆಂಡೇಶನ್ ಮಾಡಿದ್ವಿ ಸರ್. ಆಮೇಲೆ ಆ ರೀತಿ ನೋಡಿದಾಗ ಒಂದು ಗಿಡಕ್ಕೆ ನಾವು ರೆಕಮೆಂಡೇಶನ್ ಅರ್ಧ ಕೆಜಿ ಮಾಡಿದ್ವಿ. ಆಮೇಲೆ ಮಾಡೋವಾಗ ಯಾವ ರೀತಿ ಅಂದರೆ, ಹಾಕೋ ಮೆಥಡಲ್ಲಿ ನಾವು ಒಂದು ಗಿಡಕ್ಕೆ 1.5 ಅಡಿ ಬಿಟ್ಟು
ಒಂದು ಸೈಡ್ 1/4 kg, ಒಂದು ಸೈಡ್ 1/4 kg. ಈ ಪ್ಯಾಟರ್ನಲ್ಲಿ ನಾವು ಇವ್ರಿಗೆ ಗೊಬ್ಬರನ ಯೂಸ್ ಮಾಡೋದು ನಾವು ಹೇಳಿದ್ವಿ ಸರ್ ಅದನ್ನು. ಸೊ ಅವರು ಅದೇ ರೀತಿ ಮಾಡಿದ್ರು. ಮುಂಗಾರಕ್ಕೂ ಸೇಮ್ ಪ್ಯಾಟರ್ನು, ಹಿಂಗಾರು ಟೈಮಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಯೂಸ್ ಮಾಡಿದ್ರು ಸರ್. ಅರ್ಧ kg ಈ ಸಾರಿ ಮುಂಗಾರಲ್ಲಿ ಪೂರ್ವ ಪಶ್ಚಿಮ ಕೊಟ್ಟಿದ್ದಾರೆ, ಹಿಂಗಾರಲ್ಲಿ ಉತ್ತರ ದಕ್ಷಿಣ ಕೊಟ್ಟಿದ್ದಾರೆ. ಸೊ ಮುಂಗಾರಲ್ಲಿ ಏನಾಯಿತು, ಆ ಟೈಮಲ್ಲಿ ನಾವು ಗೊಬ್ಬರ ಕೊಟ್ಟು ಒಂದು 20 ರಿಂದ 25 ದಿನಕ್ಕೆ ಹೋಮರ್ ಕಿಟ್ಟನ್ನು ಇವರಿಗೆ ಅರ್ಧ ಲೀಟ್ರಂಗೆ ಡ್ರೆಂಚ್ ಮಾಡಿಸಿ ಕೊಟ್ಟಿದ್ದೀವಿ ಸರ್. ಆಮೇಲೆ ಲೀಟ್ರು ಒಂದು ಎಕರೆಗೆ ಅಥವಾ ಇಲ್ಲ ಸರ್, ಒಂದು ಗಿಡಕ್ಕೆ ಅರ್ಧ ಲೀಟರ್, ಒಂದು ಗಿಡಕ್ಕೆ ಅರ್ಧ ಲೀಟರ್ ಡ್ರೆಂಚಿಂಗ್ ಹೋಮರ್ ಕಿಟ್. ಸೊ ಮುಂಗಾರಲ್ಲಿ ಮಾಡಿದ್ರು, ಹಿಂಗಾರಲ್ಲಿ ಆಗಲಿಲ್ಲ ಸರ್. ಅಂದ್ರೆ ಒಂದು ಕಿಟ್ಟು ಎಷ್ಟು ಲೀಟರ್ ನೀರ್ನಾಗ ಕಲಿಸ್ಕೊಂಡು ಒಂದು ಗಿಡಕ್ಕೆ ಅರ್ಧ ಲೀಟರ್ ಒಂದು ಕಿಟ್ ಸರ್ 200 ಲೀಟರ್ಗೆ ನಾವು ಹೇಳಿದ್ವಿ ಸರ್. 200 ಲೀಟರ್ ಡ್ರಮ್ಗೆ ಒಂದು ಕಿಟ್ ಹಾಕೊಂಡು 400 ಗಿಡಕ್ಕೆ ಆಗುತ್ತೆ. ಅರ್ಧ ಲೀಟರ್ ರೆಕಮೆಂಡೇಶನ್ ಕೊಟ್ಟಿದ್ದೀವಿ. 400 ಗಿಡಕ್ಕೆ ಆಯ್ತು ಸರ್ ಅದು. ಸೊ ಎರಡು ಎಕರೆಗೆ 1200 ಗಿಡಕ್ಕೆ ನಾವು 3-4 ಕಿಟ್ ರೆಕಮೆಂಡೇಶನ್ ಮಾಡಿದ್ವಿ ಸರ್ ಅದನ್ನು. ಸೊ ಚೆನ್ನಾಗಿ ಅದು ಏನಾಗಿದೆ ಅಂದರೆ ಹಿಂಗಾರು ಒಣಗೋದಾಯ್ತು. ಅವರು ಯಾಕಂದರೆ ಇವ್ರು ಫಸ್ಟ್ ಏನು ಯೂಸ್ ಮಾಡ್ತಿದ್ರಲ್ಲ ಆ ಟೈಮಲ್ಲಿ ನೋಡಿದರೆ 2 ರಿಂದ 3 ಏನೋ ಗೊನೆಗಳು ಅಷ್ಟೇ ಬರೋದು. ಬಟ್ ಈ ನಮ್ಮ ರೆಕಮೆಂಡೇಶನ್ ಏನು ಮಾಡ್ತಾ ಇದಾರಲ್ಲ ಇನ್ನು ಹೆವಿ ಬರ್ತಾ ಇದೆ. ಸೊ ರೈತರು ಏನಂದರೆ ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್, ಇನ್ನೂ ಖುಷಿಯಾಗಿದ್ದಾರೆ. ಇವರು ಆವಾಗಲೇ ಹೇಳಿದರು, ಕುಮಾರು ಮತ್ತು ರಮೇಶ್ ಅಂತ. ಇವ್ರಿಗಿಂತ ಮುಂಚೆ 2 ವರ್ಷ ಅವ್ರು ಮುಂಚೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಸೊಂಡೆಗಳು ಕ್ಯಾಪ್ಚರ್ ಆಗಿದೆ ಅವರಿಂದಾನೆ. ಅವರೆಲ್ಲ ಚೆನ್ನಾಗಿ ಮಾಡಿದ್ರಿಂದಾನೆ ಸರ್ ಒಂದ್ಸರಿ ಬಂದು ಮೀಟಾಗಿ ಒಂದ್ಸರಿ ಪ್ಲಾಟ್ ತೋರಿಸಿದ್ರು. ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ ಸರ್, ಕಂಟಿನ್ಯೂ ನಮ್ಮ ಅದನ್ನೇ ಮಾಡ್ತಾ ಇದ್ದಾರೆ. ಸೊ ರೈತರು ಹ್ಯಾಪಿ ಇದ್ದಾರೆ. ಸೊ ನಾವು ಹ್ಯಾಪಿ ಇದ್ದೀವಿ. ಈಗ ರೋಹಿಣಿ ಸಂಸ್ಥೆಯ ಶಿಫಾರಸ್ ಪ್ರಕಾರ ವೀರೇಶ್ ಅವರೇ 2 ಸರಿ ತಾವು ಗೊಬ್ಬರ ಹಾಕಿದಿರಿ. ಈಗ ನಮ್ಮ ಶಾರುಖ್ ಅವ್ರು ಹೇಳೋ ಪ್ರಕಾರ ಗೊನೆಗಳು ಜಾಸ್ತಿ ಆಗಿದಾವ, ಗೊನೆಗಳಲ್ಲಿ ಅಡಿಕೆ ಪ್ರಮಾಣ ಜಾಸ್ತಿ ಇದೆ ಅಂತ ಜಾಸ್ತಿ ಇದೆ. ನಿಮ್ಮ ಅಭಿಪ್ರಾಯ ಏನ್ರಿ ಅದು? ಅದೇ ಚೆನ್ನಾಗಿ ಬಂದಿದೆ ಸರ್. ಈಗ ಗೊತ್ತಾಗ್ತಾ ಇದೆ ಸರ್. ಓಕೆ, ಈಗ ತಾವು ಕಟಾವು ಮಾಡ್ತಾ ಇದ್ದೀರಿ. ಕಳೆದ 20 ವರ್ಷದಿಂದ ತಾವು ಏನ್ ಇಳುವರಿ ತೆಗಿತಾ ಇದ್ರಿ? ಯಾಕಂದ್ರೆ ನೀವು 20 ವರ್ಷದಿಂದ ಅಡಿಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. 20 ವರ್ಷದಿಂದ ತಾವೇನ್ ಇಳುವರಿ ತೆಗ್ದಿದ್ರಿ. ಈ ವರ್ಷ ತಾವು ಏನ್ ಇಳುವರಿ ತೆಗಿತಾ ಇದ್ರಿ, ಮತ್ತೆ ನಿಮ್ಮ ಖರ್ಚು ಎಷ್ಟು ಆಗಿದೆ, ಮತ್ತೆ ನಿಮಗೆ ಲಾಭ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ಸ್ವಲ್ಪ ನಮ್ಮ ಅಡಿಕೆ ಬೆಳೆಗಾರರಿಗೆ ತಾವು ಹೇಳ್ಬೇಕು. ಅದೇ ಸರ್, ಮುಂಚೆ ಬರ್ತಿದ್ಕು ಈಗೂ ಒಂದೊಂದು ಕ್ವಿಂಟಲ್ ವೇರಿಯೇಷನ್ ಬರ್ತಾ ಇದೆ. ಎಕರೆಗೆ 1 ಕ್ವಿಂಟಲ್. 1 ಕ್ವಿಂಟಲ್ ಹಸಿ ಅಡಿಕೆನ ಒಣ ಅಡಿಕೆ? ಓಕೆ, ಒಣ ಅಡಿಕೆ ಜಾಸ್ತಿ ಬರ್ತಾ ಇದೆ. ಅದ್ರ ಜೊತೆಯಲ್ಲಿ ಈಗ ನಾವು ಅದು ಒಂದೊಂದು ಎಕರೆಗೆ 1 ಕ್ವಿಂಟಲ್ ಅಂದ್ರೆ ಅಲ್ಲಿ 2 ಕ್ವಿಂಟಲ್ ನಮಗೆ ಪ್ಲಸ್ ಆಯ್ತು. ಅವಾಗ ಮುಂಚೆ ಇದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಿದ್ವಿ, ಎಫರ್ಟ್ ಆಗ್ತಿದ್ವಿ. ಈಗ ಅಷ್ಟೊಂದು ಎಫರ್ಟ್ ಇಲ್ಲ, ಅಷ್ಟು ಇನ್ನು ಮಾಡ್ತಾ ಇಲ್ಲ. ಹಂಗ ಅದು ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ. ಪ್ಲಸ್ ಅದ್ರಾಗೂ ಸೇವ್ ದುಡ್ಡು ಆಯ್ತು, ಇದ್ರಾಗೂ ನಮಗೆ ಒಂದು 2 ಲಕ್ಷ ರೂಪಾಯಿ ಸೇವ್ ಆದಂಗ ಆಯ್ತು. ಅಲ್ಲಿಗೆ ಎಕರೆಗೆ ನಮಗೆ 1 ಕ್ವಿಂಟಲ್ ಅಂದ್ರೆ 2 ಎಕರೆಗೆ 2.5 ಕ್ವಿಂಟಲ್ ಅಡಿಕೆ ಜಾಸ್ತಿ ಆದಂಗ. ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಪ್ರತಿ ಎಕರೆಗೆ ನಿಮಗ ಖರ್ಚು ಉಳಿಸಿ ಲಾಭ ಎಷ್ಟಾಗೈತೆ ಅಂತ ಹೇಳ್ತೀರಿ? 1.5 ಲಕ್ಷ ರೂಪಾಯಿ 1 ಎಕರೆಗೆ ಲಾಭ ಬಂತು. ಆತ್ಮೀಯ ರೈತ ಬಾಂಧವರೇ, ನಮ್ಮ ವೀರೇಶ್ ಅಣ್ಣವರು ಹೇಳೋ ಪ್ರಕಾರ ಅವರು ಈ ಒಂದು ಬೆಳೆನಲ್ಲಿ ಸಾಕಷ್ಟು ವರ್ಷಗಳಿಂದ ನಿರಂತರ ಬೇಸಾಯ ಮಾಡೋದರ ಒಂದು ಅನುಭವವನ್ನು ಹಂಚ್ಕೊಂಡು ಹೇಳೋದಾದ್ರೆ, ರೋಹಿಣಿ ಸಂಸ್ಥೆಯ ಉತ್ಪನ್ನಗಳನ್ನು ಬಳಕೆ ಮಾಡಿ ಯಶಸ್ವಿಯಾಗಿ ಈ ವರ್ಷ ಅವರು ಅಡಿಕೆ ಬೇಸಾಯವನ್ನು ಮಾಡಿದಾರ. ಅದರ ಜೊತೆಗೆ ಮತ್ತು ಇನ್ನಿತರ ರೈತರಿಗೂ ಅವರು ನಮ್ಮ ಕಂಪನಿಯ ಒಂದು ಉತ್ಪನ್ನಗಳನ್ನು ಶಿಫಾರಸನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅವ್ರ ಕಡೆಯಿಂದನೇ ನಾವು ವಿಷಯವನ್ನು ಕೇಳೋಣ. ಈಗ ತಾವು ರೋಹಿಣಿ ಕಂಪನಿ ಉತ್ಪನ್ನಗಳನ್ನ ಬಳಕೆ ಮಾಡ್ತಾ ಇದ್ದೀವಿ. ಹಾಂ ಸರ್. ಇನ್ನಿತರ ಅಡಿಕೆ ಬೆಳೆಗಾರರಿಗೆ ತಾವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಅದೇ ಚೆನ್ನಾಗ್ ಬಂದಿತ್ತೆ ಅಂತಂದ ಅಲ್ಲೇ ಬಹಳ ಜನಕ್ಕೆ ನಾವ್ ಇಲ್ಲಿವರೆಗೂ ಹೇಳಿದ್ವಿ. ಇವ್ರು ಶಾರ್ಕ್ ನಂಬರ್ನು ಕೇಳಿದವ್ರಿಗೆಲ್ಲ ಕೊಡ್ತಾ ಇದೀವಿ. ಬಂದವ್ರ ತೋಟಗಳ ನೋಡಿದವ್ರಿಗೆಲ್ಲ ಅದನ್ನೇ ಹೇಳಿದ್ವಿ. ಈಗ ನಿಮ್ಮ ಹತ್ರ ಮಾತಾಡಿದ್ರಲ್ಲ, ಅವ್ರದ್ದು ನಂದು 3 ಎಕರೆ ಐತೆ, ನಮಗೂ ಕರ್ಕೊಂಡು ಹೋಗ್ಬೇಕು ಹೇಳು ಅಂತಂದು ಈಗ ಹೇಳಿದ್ವಿ. ಅದಕ್ಕೆ ನಮ್ಮನ್ನ ಹೇಳಿದ್ರು, ನಂಬರ್ ಕೊಡ್ತೀವಿ ಅಂತಂದು ಹೇಳಿದ್ರಲ್ಲ, ನೀವ್ ಹೇಳಿ ಕಳಿಸಿರಲ್ಲ, ಬರ್ತಾರೆ ಅವ್ರನ್ನೇ ಭೇಟಿ ಆಗ್ರಿ ಅಂದ್ರಿ. ನಾವು ಎಲ್ಲರಿಗೂ ಹೇಳ್ತಾ ಇದೀವಿ, ಚೆನ್ನಾಗ್ ಬರ್ತಾ ಇದೆ ಮಾಡ್ರಿ ಅಂತ. ಆತ್ಮೀಯ ರೈತ ಬಾಂಧವರೇ, ವೀರೇಶ್ ಅಣ್ಣ ಅವರು ಹೇಳೋದ್ರ ಪ್ರಕಾರ ತಾವು ಏನು ಒಂದು ಫಲಿತಾಂಶವನ್ನ ಕಂಡುಕೊಂಡಿದಾರ, ಅದೇ ರೀತಿ ಇನ್ನಿತರ ರೈತರಿಗೂ ಕೂಡ ರೋಹಿಣಿ ಸಂಸ್ಥೆಯ ಉತ್ಪನ್ನಗಳನ್ನ ಶಿಫಾರಸು ಮಾಡೋದ್ರ ಜೊತೆಗೆ ತಾವು ಯಶಸ್ವಿ ಆಗ್ತಾ ಇದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ತೆ ರೈತ ಬಾಂಧವರೇ, ರೋಹಿಣಿ ಕಂಪ್ನಿ ಉತ್ಪನ್ನಗಳನ್ನ ಉಪಯೋಗಿಸಿ ನಾವು ಯಶಸ್ವಿಯಾಗಿದ್ವಿ. ನೀವು ಉಪಯೋಗಿಸಿ ಯಶಸ್ವಿ ಆಗ್ರಿ. ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಕೂಡಲೇ ಸಂಪರ್ಕಿಸಿ.